ಇವತ್ತು ಬೆಂಗಳೂರಿನಲ್ಲಿ ಸಾಕಷ್ಟು ಬೆಳವಣಿಗೆಗಳಾಗಿದೆ. ಕಸ ಮುಕ್ತ ಬೆಂಗಳೂರಿಗೆ ಸರ್ಕಾರ ಸಜ್ಜಾಗಿದೆ. ಈ ನಿಟ್ಟಿನಲ್ಲಿ ಕೂಡ ಕಾರ್ಯಪ್ರವೃತ್ತರಾಗಿದ್ದಾರೆ. ಮತ್ತು ಜಸ್ಟ್ ಕ್ಲೀನ್ ಬೆಂಗಳೂರು ಅಭಿಯಾನ ಕೂಡ ಶುರುವಾಗಿದೆ. 5 ವರ್ಷಗಳಲ್ಲಿ ಮನೆ ಕಟ್ಟದೇ ಇದ್ರೆ ಸೈಟ್ ವಾಪಸ್ ಪಡೆಯುವಂತಹ ನಿರ್ಧಾರವನ್ನ ಕೂಡ ಮಾಡಿದ್ದಾರೆ. ಇವತ್ತು ಬೆಂಗಳೂರಲ್ಲಿ ಯಾವೆಲ್ಲ ಪ್ರಮುಖ ಸುದ್ದಿಗಳಿದೆ ನೋಡೋಣ. ಇಂದಿನಿಂದ ನಗರದಲ್ಲಿ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅನ್ನುವಂಥ ಅಭಿಯಾನ ಶುರುವಾಗಿದೆ. ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಅಭಿಯಾನಕ್ಕೆ ಚಾಲನೆ ಕೊಟ್ಟಿದ್ದಾರೆ. ನಗರದಲ್ಲಿ ವರ್ಷಾನುಗಟ್ಟಲೆಯಿಂದ ಪಾಳು ಬಿದ್ದಿರುವಂತಹ ತ್ಯಾಜ್ಯವನ್ನು ತೆರವು ಮಾಡುವಂಥ ಕಾರ್ಯಾಚರಣೆ ಇವತ್ತಿನಿಂದ ಆರಂಭ ಆಗ್ತಾ ಇದೆ. ಹಾಗಿದ್ರೆ ಈ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನದ ಉದ್ದೇಶ ಏನು, ಯಾವ ರೀತಿಯಾಗಿ ಈ ಅಭಿಯಾನವನ್ನು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ನಡೆಸುತ್ತೆ, ಮತ್ತು ಇದರಿಂದ ಜನರಿಗಾಗುವಂಥ ಅನುಕೂಲ ಮತ್ತು ಅನಾನುಕೂಲತೆ ಏನು ಅನ್ನೋದನ್ನು ಇವತ್ತಿನ ಈ ಸ್ಪೆಷಲ್ ಸ್ಟೋರಿಯಲ್ಲಿ ಡೀಟೇಲ್ಡ್ ಆಗಿ ನೋಡೋಣ. ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅಭಿಯಾನಕ್ಕೆ ಸಿಎಂ ಡಿ.ಕೆ. ಶಿವಕುಮಾರ್ ಅವರು ಇಂದು ಚಾಲನೆಯನ್ನು ಕೊಟ್ಟಿದ್ದಾರೆ. ಹೆಬ್ಬಾಳ ಫ್ಲೈಓವರ್ ಬಳಿ ಇರುವ ಡೆಬ್ರಿಸ್ ತೆರವಿಗೆ ಹಸಿರು ನಿಶಾನೆ ತೋರುವ ಮೂಲಕ ಚಾಲನೆಯನ್ನು ನೀಡಲಾಗಿದೆ. ಒಂದು ಬಾರಿಗೆ JCB ಜಸ್ಟ್ ಕ್ಲೀನ್ ಬೆಂಗಳೂರು ಘೋಷಣೆಯಡಿ ಈ ಅಭಿಯಾನ ಕಾರ್ಯಾಚರಣೆ ಮಾಡುತ್ತೆ. ನಗರದಲ್ಲಿನ ಕಟ್ಟಡದ ಅವಶೇಷಗಳು ಸೇರಿದಂತೆ ಇತರೆ ಡೆಬ್ರಿಸ್ ತೆರವು ಕಾರ್ಯಾಚರಣೆಯನ್ನು ಈ ಮೂಲಕ ತೆರವು ಮಾಡಲಾಗುತ್ತೆ. ರಸ್ತೆ ಬದಿಯಲ್ಲಿರುವಂಥ ಡೆಬ್ರಿಸ್, ಉಪಯೋಗವಿಲ್ಲದ ಗಿಡಗಂಟಿಗಳು ಹಾಗೂ ಇತರೆ ತ್ಯಾಜ್ಯಗಳು ಈ ಒಂದು ಕಾರ್ಯಾಚರಣೆ ಮೂಲಕ ತೆರವನ್ನು ಮಾಡೋದಕ್ಕೆ GB ಅಧಿಕಾರಿಗಳು ಮುಂದಾಗಿದ್ದಾರೆ. ಒಟ್ಟು ನಗರದಲ್ಲಿ 22,000 ಟನ್ ಲೆಗಸಿ ತ್ಯಾಜ್ಯ ವಿಲೇವಾರಿ ಮಾಡುವಂಥ ಗುರಿಯನ್ನು GB ಹೊಂದಿದೆ. ನಗರದಲ್ಲಿ ಆರಂಭಿಕವಾಗಿ ಒಟ್ಟು 1,600 ಜಾಗಗಳನ್ನು ಈ ಒಂದು ಕಾರ್ಯಾಚರಣೆಗಾಗಿ ಗುರುತಿಸಲಾಗಿದೆ. ಸಾರ್ವಜನಿಕರ ಖಾಲಿ ಸೈಟ್, BDA, BWSSB, BMRCL, K-ರೈಡ್, ನ್ಯಾಷನಲ್ ಹೈವೇ ಅಥಾರಿಟಿ, ರೈಲ್ವೆ ಇಲಾಖೆ ಸೇರಿದಂಥ ಎಲ್ಲ ಇಲಾಖೆಯ ಖಾಲಿ ಜಾಗದಲ್ಲಿ ಬಿದ್ದಿರುವಂಥ ತ್ಯಾಜ್ಯವನ್ನು ಈ ಮೂಲಕವಾಗಿ ತೆರವು ಮಾಡಲಾಗುತ್ತೆ. ಇದಕ್ಕೆಂದೇ ನಗರದಾದ್ಯಂತ 60 ಟ್ರಕ್ಗಳನ್ನು ನಿಯೋಜನೆ ಮಾಡಲಾಗಿದೆ. ಸಂಗ್ರಹ ಆಗುವಂಥ ತ್ಯಾಜ್ಯವನ್ನು ವಿಲೇವಾರಿ ಮಾಡೋದಕ್ಕೆ 5 ಜಾಗಗಳನ್ನು ಕೂಡ ಈಗಾಗಲೇ ಗುರುತಿಸಲಾಗಿದೆ. ಪೂರ್ವ ನಗರ ಪಾಲಿಕೆಯಲ್ಲಿ ಸಂಗ್ರಹ ಆಗುವಂಥ ತ್ಯಾಜ್ಯಗಳನ್ನು ಯರ್ರಪ್ಪನಹಳ್ಳಿ ಕ್ವಾರಿಯಲ್ಲಿ, ಉತ್ತರ ನಗರ ಪಾಲಿಕೆಗೆ ಮಾರೇನಹಳ್ಳಿ ಕ್ವಾರಿ, ಪಶ್ಚಿಮ ನಗರ ಪಾಲಿಕೆಗೆ ವೆಂಕಟಾಪುರ ಭೂಭರ್ತಿ ಪ್ರದೇಶ, ಕೇಂದ್ರ ನಗರ ಪಾಲಿಕೆಗೆ ವಿಟ್ಟಸಂದ್ರ ಕ್ವಾರಿ, ದಕ್ಷಿಣ ನಗರ ಪಾಲಿಕೆಗೆ ಕಲ್ಲುಬಾಳು ಭೂಭರ್ತಿ ಪ್ರದೇಶವನ್ನು ಗುರುತಿಸಲಾಗಿದೆ. ಈ 5 ಏನು ಗುರುತಿಸಿರುವಂಥ ಜಾಗಗಳಿಗೆ ನಗರದಲ್ಲಿ ಸಂಗ್ರಹ ಆಗುವ ಅಥವಾ ತೆರವು ಮಾಡಲಾಗುವಂಥ ಡೆಬ್ರಿಸ್ಗಳನ್ನು ತೆಗೆದುಕೊಂಡೋಗಿ ಸುರಿಯಲಾಗುತ್ತೆ. ಬೆಂಗಳೂರಿನ ಆರೋಗ್ಯ ಮತ್ತು ಸೌಂದರ್ಯವನ್ನ ಕೆಡಿಸ್ತಕ್ಕಂತಹ ಈ ತ್ಯಾಜ್ಯ ಸುರಿದಿರೋದು ಏನಿದೆ, ಇದನ್ನ ನಿರ್ಮೂಲನೆ ಮಾಡಬೇಕು ಅಂತ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟ ಮೇಲೆ ಈ ಆಗಸ್ಟ್ ತಿಂಗಳಿನಲ್ಲಿ ನಾವು ನೀವು ಎಲ್ಲರೂ ಸೇರಿ ಜಸ್ಟ್ ಕ್ಲೀನ್ ಬೆಂಗಳೂರು JCB ಮಾಡೋಣ, ಬೆಂಗಳೂರಿನ ಸುಧಾರಣೆ ಮಾಡೋಣ ಅನ್ನುವಂತ ಈ ಅಭಿಯಾನಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಚಾಲನೆಯನ್ನ ಕೊಟ್ಟಿದ್ದಾರೆ. ಕಸ ಎತ್ತೋ ಟೈಮಲ್ಲಿ ಆ ಟೈಮಲ್ಲಿ ಟ್ರಾಕ್ಟರ್ ಬಂದು ಸಮೇತ ತಗೊಂಡೋಗ್ಬೇಕು. ಆವಾಗ ಕಸ ಅವಾಗ ಕ್ಲಿಯರ್ ಆಗುತ್ತೆ. ನೀವು ಅದೇ ಇನ್ನೊಂದ್ಸತಿ ಮಾಡಕ್ಕೆ ಹೋದೆ ತೀರ ಕಸ ಅಲ್ಲಿಗೆ ಹೋದಿತ್ತೆ. ಅದು ಒಳ್ಳೇದೇ, ಮಾಡೋದು ಒಳ್ಳೇದೇ, ಮಾಡಬೇಕು. ಇನ್ನು ಕಸಗಳು ಸುಮಾರು ರಸ್ತೆಯಲ್ಲಿ ಕಸ ಮೋರಿಯಲ್ಲೂ ಕಸಗಳು ಜಾಸ್ತಿ ಇದೆ, ಎತ್ತಬೇಕು. ತುಂಬ ಡೆಬ್ರಿಸ್ ಅಂತ ಏನಕ್ಕಾಗಲ್ಲ, ಡೆಬ್ರಿಸ್ ಇದೆ, ಅದೆಲ್ಲ ತೆಗಿಬೇಕು. ತೆಗಿತಾ ಇದಾರೆ, ಚೆನ್ನಾಗಿದೆ, ತುಂಬಾ ಸುಂದರವಾಗಿದೆ. ಹೌದು, ಹೇಳಿದೆ, ಎಲ್ಲ ಓದಿದ್ವಿ, ಪೇಪರ್ ಬರ್ತಾ ಇದೆಯಲ್ಲ, ಎಲ್ಲ ಓದ್ತಾ ಇದ್ವಿ, ಭಾಷಣ ಮಾಡ್ತಾ ಇದಾರೆ, ಸೋಷಿಯಲ್ ಮೀಡಿಯಾ ಬರ್ತಾ ಇದೆ, ಅದೆಲ್ಲ ಕರೆಕ್ಟ್. ಅವ್ರು ಹೇಳಿರೋದೆಲ್ಲ ಕರೆಕ್ಟ್. ಇವರು ನಮ್ಮ ಕೃಷ್ಣ ಬೈರೇಗೌಡ ತುಂಬಾ ಧನ್ಯವಾದ, ಅವರು ಚೆನ್ನಾಗಿ ಮಾಡ್ತಾ ಇದಾರೆ. ಏನು ಮಾಡಬೇಕು, ಮಾಡಿಲ್ಲ ಅಂದರೆ ಹೆಂಗೆ, ಮಳೆ ನೀರೆಲ್ಲ ಎಲ್ಲೋಗೋದು, ಮಾಡಿದ್ರೆ ಒಳ್ಳೇದು. ಮೇಲ್ಗಡೆ ಶೀಟ್ ಇರೋದೆಲ್ಲ ಬಂದು ಕಿತ್ತಾಕ್ಬಿಟ್ರು JCBಯಲ್ಲಿ. ಇದು ತೆಗ್ದು 15 ದಿವಸ ಆಯಿತು. ಇದನ್ನ ಬಗ್ಗೆ ಏನು ಇದಿಲ್ಲ, ಅವ್ರದ್ದು ತೆಗಿಬೇಕು ಅಂತೀರಿ? ತೆಗಿಬೇಕು, ಮಾಡ್ಬೇಕು, ಬೇಗ ಮಾಡಬೇಕು. ನೋಡಿ 15 ದಿವಸ ಆಯಿತು, ಕೆಲಸದವರೇ ಬಂದಿಲ್ಲ ಇವತ್ತು. ಸರ್, ಕ್ಲೀನ್ ಮಾಡಬೇಕು, ಕ್ಲೀನ್ ಮಾಡಬಾರ್ದು ಅಂತೇನಿಲ್ಲ. ಸರ್ಕಾರ ಮಾಡ್ತಾ ಇರೋದು ನಿಜನೇ, ಅದು ಒಳ್ಳೆ ಕಾರ್ಯನೇ ಮಾಡ್ತಾ ಇದ್ದಾರೆ. ಯಾರು ಕಾಂಟ್ರಾಕ್ಟ್ ಕೊಡ್ತಾರೆ, ಅವ್ರು ಏನು ಮಾಡ್ತಾರೆ, ಯಾರು ಇಲ್ಲಿ ಕೊಳ್ಳೆ ಹೊಡಿತಾ ಇದ್ದಾರೆ, ಏರಿಯಲ್ಲಿ ಯಾರಿಗೆ ಇನ್ಚಾರ್ಜ್ ಕೊಡಬೇಕು, ಯಾವ ರೀತಿ ಯೋಜನೆ ಮಾಡುವಾಗ ಅದರ ಹಿಂದೆ ಯಾರು ಇರಬೇಕು, ಇದೆಲ್ಲ ಸರ್ಕಾರ ನೋಡ್ತಾ ಇಲ್ಲ. ಯೋಜನೆ ಮಾಡ್ತಾರೆ, ಮೀಡಿಯಾಗೆ ಬಿಡ್ತಾರೆ, ನಾಳೆ ಬೆಳಗ್ಗೆ ಅಲ್ಲಿ ಯಾರು ಇರ್ತಾರೆ, ಯಾರು ಬರ್ತಾರೆ, ಯಾರು ಕಳ್ಳರು ಬರ್ತಿದಾರಾ, ಕೆಲಸಗಾರ ಬರ್ತಿದಾರಾ, ಯಾರಿಗೂ ಗೊತ್ತಾಗ್ತಾ ಇಲ್ಲ.
ತಾತ್ಕಾಲಿಕವಾಗಿ ಸಾರ್ವಜನಿಕ ಜಾಗದಲ್ಲಿ ಬಿದ್ದಿರುವಂತಹ ಡೆಬ್ರಿಸ್ಗಳನ್ನು ಮಾತ್ರ ತೆಗಿತಾರೆ. ಜನರ ಖಾಲಿ ಸೈಟ್ಗಳಲ್ಲಿರುವಂತಹ ಡೆಬ್ರಿಸ್ಗಳನ್ನು ಮಾಲೀಕರಿಗೆ ತೆರವು ಮಾಡೋದಕ್ಕೆ 15 ದಿನಗಳ ಕಾಲಾವಕಾಶ ಕೊಟ್ಟಿದ್ದಾರೆ. ಇದು ಯಾವ ರೀತಿಯಾಗಿರುವಂಥ ಕಾರ್ಯಾಚರಣೆ ಅನ್ನೋದರ ಬಗ್ಗೆ ಹಂಸ ಶ್ಯಾಮಲ ಎಕ್ಸ್ಪ್ಲೈನ್ ಮಾಡ್ತಾರೆ, ನೋಡೋಣ. ಸೈಟ್ಗಳಲ್ಲಿ ಕಸವನ್ನ ಹಾಕಿದ್ರೆ ಅದಕ್ಕೆ ಮಾಲೀಕರೇ ಹೊಣೆ ಅನ್ನುವಂತಹ ಒಂದು ರೂಲ್ಸ್ ಅನ್ನ ಜಾರಿ ತರೋದಕ್ಕೆ ಈಗಾಗಲೇ ಮುಂದಾಗಿರುವಂತದ್ದು. ಜೊತೆಗೆ ಏನು ಇವರಿಗೆ ಒಂದು ದಂಡವನ್ನ ವಿಧಿಸಿ ಕಠಿಣ ಕ್ರಮವನ್ನು ಕೈಗೊಳ್ಳೋದಕ್ಕೆ ಈಗಾಗಲೇ GBA ಒಂದು ಪ್ಲಾನ್ ಅನ್ನ ಮಾಡ್ತಿರುವಂತದ್ದು. ಹಾಗಾದ್ರೆ ಇದರ ಬಗ್ಗೆ ಜನರು ಏನ್ ಹೇಳ್ತಾರೆ, ಈ ಒಂದು ಕಸ ಹಾಕೋದ್ರಿಂದ ಜನರಿಗೆ ಯಾವ ರೀತಿ ಸಮಸ್ಯೆ ಆಗ್ತಿದೆ ಅನ್ನೋದ್ರ ಬಗ್ಗೆ ಬನ್ನಿ ನೋಡೋಣ. ಸೈಟ್ಗಳಲ್ಲಿ ಒಂದು ಕಸವನ್ನ ಡಂಪ್ ಮಾಡೋದ್ರಿಂದ ತುಂಬಾನೇ ಬೆಂಗಳೂರಿನ ಸೌಂದರ್ಯ ಹಾಳಾಗೋದ್ರ ಜೊತೆಗೆ ಒಂದು ಅಕ್ಕಪಕ್ಕದವ್ರಿಗೂ ಕೂಡ ತುಂಬಾನೇ ಸಮಸ್ಯೆ ಆಗ್ತಿದೆ. ಇದರ ಜೊತೆಗೆ ಏನು ಆರೋಗ್ಯದ ಸಮಸ್ಯೆಗಳು ಕೂಡ ಉದ್ಭವಿಸ್ತಿದೆ. ಖಾಲಿ ಸೈಟ್ಗಳಲ್ಲಿ ಎಲ್ಲೆಲ್ಲಿ ಕಸವನ್ನ ಡಂಪ್ ಮಾಡ್ತಾರೆ ಅದರ ಹೊಣೆಯನ್ನ ಆ ಒಂದು ಜಾಗದ ಮಾಲೀಕರೇ ಹೊರಬೇಕು ಅನ್ನುವಂಥದ್ದನ್ನ ಹೇಳಿದ್ದಾರೆ. ಆಗಸ್ಟ್ 15ರವರೆಗೂ ಕೂಡ ಈ ಒಂದು ಸ್ವಚ್ಛ ಒಂದು ಕ್ಲೀನ್ ಅನ್ನ ಮಾಡೋದಕ್ಕೆ ಈ ಒಂದು ಡೆಡ್ಲೈನ್ ಅನ್ನ ಕಂಟಿನ್ಯೂ ಮಾಡಿರುವಂಥದ್ದು. ಸೊ ಅಷ್ಟರಲ್ಲಿ ಏನಾದರೂ ಈ ಒಂದು ನಿವೇಶನದ ಖಾಲಿ ನಿವೇಶನದ ಒಂದು ಮಾಲೀಕರು ಈ ಒಂದು ಕಸವನ್ನ ಕ್ಲೀನ್ ಮಾಡದೆ ಹೋದ್ರೆ GBA ಬರುತ್ತೆ, ಅವರ ಸಿಬ್ಬಂದಿಯೇ ಈ ಒಂದು ಕಸವನ್ನೆಲ್ಲ ಕ್ಲೀನ್ ಮಾಡ್ತಾರೆ, ಎಲ್ಲಾನು ಸರಿ ಮಾಡ್ತಾರೆ. ಆದ್ರೆ ನೆಕ್ಸ್ಟ್ ಇರುವಂತದ್ದು ಏನಂತ ಹೇಳಿದ್ರೆ ಆಯಾ ಮಾಲೀಕರಿಗೆ ಸುಮಾರು 5 ವರ್ಷಗಳ ಕಾಲ ಈ ಒಂದು ಸ್ಥಳದಲ್ಲಿ ಅಂದ್ರೆ ಕಸವನ್ನ ಡಂಪ್ ಮಾಡಿರುವಂತಹ ಸ್ಥಳದಲ್ಲಿ ಆ ಕಟ್ಟಡವನ್ನ ಕಟ್ಟೋದಕ್ಕೆ ಪರ್ಮಿಷನ್ ಕೊಡದೇ ಇರೋದಕ್ಕೆ ಆ ಒಂದು ನಿರ್ಧಾರ ಮಾಡಿರುವಂತದ್ದು. BDA ಆಗಲಿ ಯಾವುದೇ ಕಾರ್ಪೊರೇಷನ್ ಸೈಟ್ ಆಗಲಿ 5 ವರ್ಷದೊಳಗೆ ಅವರು ಮನೆಯನ್ನ ಕಟ್ಕೊಳ್ಬೇಕು. 5 ವರ್ಷದಲ್ಲಿ ಮನೆ ಕಟ್ಟಲಿಲ್ಲ, ಒಂದು ಸ್ವಚ್ಛತೆಯನ್ನ ಅವತ್ತಿಂದನೇ ಅವ್ರು ಕಾಪಾಡಬೇಕು. ಒಂದು ಮನೆಯನ್ನ ಕಟ್ಟಲಿಲ್ಲ ಅಂದ್ರೆ ಅದಕ್ಕೆ ಡಬಲ್ ಟ್ಯಾಕ್ಸ್ ಸಿಸ್ಟಮು, ಇಲ್ಲ ಅಂದ್ರೆ ವಾಪಸ್ ಸೈಟ್ ಅನ್ನ ಪಡ್ಕೊಳ್ಳುವಂತ ವ್ಯವಸ್ಥೆಯನ್ನ ಮಾಡಬೇಕಾಗ್ತದೆ. ನೀವು ಚಿಕ್ಕ ಮನೆ ಯಾರು ಕಟ್ಕೊಳ್ಳಿ, ಆಮೇಲೆ ಬೇಕಾದ್ರೆ ಹೊಡೆದಾಕ್ಬಿಟ್ಟು ದೊಡ್ಡ ಮನೆ ಕಟ್ಕೊಳ್ಳೋರಂತೆ. ಆದ್ರೆ ಮನೆನೇ ಕಟ್ಟದೆ ಖಾಲಿ ಇಟ್ಕೊಂಡು ಬರೀ ಇನ್ವೆಸ್ಟ್ಮೆಂಟ್ ಅಂತ ನೀವು ಇಟ್ಕೊಂಡು ಕೂತ್ಕೊಂಡ್ರೆ ಅದು ನಾವು ಸರ್ಕಾರದವರು ಅಲ್ಲಾಗುವಂತ ಎಲ್ಲ ಅನಾಹುತಗಳಿಗೆ ಸ್ವಚ್ಛತೆಗೆ ನಾವು ಜವಾಬ್ದಾರಿ ಆಗಲಿಕ್ಕೆ ಸಾಧ್ಯ ಇಲ್ಲ. ಕಾರ್ಪೊರೇಷನ್ ಅವ್ರು ಬರಬೇಕು, ಮನೆ ಕಸ ಹಾಕಲಿಕ್ಕೆ ಕಾರ್ಪೊರೇಷನ್ ಇನ್ ಟೈಮ್ ಬರಬೇಕು. ಅವ್ರು ಯಾವಾಗಲೂ ಬರ್ತಾರೆ, ಅದು ಪ್ರಾಬ್ಲಮ್ ಆಗುತ್ತೆ. ಮತ್ತು ಜನಗಳು ಕಸ ಇಲ್ಲಂದ್ರೆ ಕಾಮನ್ ಸೆನ್ಸ್ ಇರಬೇಕು ಅವ್ರಿಗೆ. ಬೆಂಗಳೂರು ಸಿಟಿಯಲ್ಲಿ ಆ ಥರ ಆಗಬಾರ್ದು ಅಂತ ಪ್ರಜ್ಞೆ ಇರಬೇಕು. ಪಬ್ಲಿಕ್ ಅವ್ರವ್ರ ಸೈಟ್ ಅವರು ಕ್ಲೀನ್ ಮಾಡ್ಕೋತಾರೆ, ಓಕೆ. ಆದರೆ ಓವರಾಲ್ ಅದು ಖಾಲಿ ಇರೋದ್ರಿಂದ ಸರ್ಕಾರದವರು BBMP ಅವ್ರ ಕಡೆಯಿಂದ ಮಾಡಿಸೋದು ಒಳ್ಳೇದಂತ ನಮಗೆ. ಆಟೋಗಳೆಲ್ಲ ಬಂದು ಇಲ್ಲಿ ನಿಂತ್ಕೊಂಡು ಪಾರ್ಕಿಂಗ್ ಥರ ಮಾಡ್ಕೊಂಡಿರ್ತಾರೆ, ಅದನ್ನು ಅವಾಯ್ಡ್ ಆಗುತ್ತೆ. ಬೇರೆ ಯಾವ ಥರ ಅನ್ನೋದಕ್ಕಿಂತ ಒಂದ್ಸಲ ನೋಡಿದ್ರೆ ಸೈಟ್ ಅವರೇ ಕ್ಲೀನ್ ಮಾಡ್ಕೋಬೇಕು ಅಂದರೆ ಹೊರೆ ಅವರಿಗೆ. ಅವ್ರೇನಕ್ಕೋ ಬಿಟ್ಟಿರ್ತಾರೆ, ಬೇರೆಯವ್ರ ಮನೆ ಕಸ ನಾವೇ ಯಾಕೆ ತೆಗಿಬೇಕು ಅಂತ ಎಲ್ರಿಗೂ ಬರುತ್ತೆ. ಬೇರೆ ರೂಲ್ಸ್ ಅನ್ನೋದಕ್ಕೆ ನಾವೆಲ್ಲ ಬೇರೆ ಅಂದರೆ ನಮ್ಮ ಬೆಂಗಳೂರಲ್ಲಿ ಆ ಥರ ಸಿಸ್ಟಮ್ ಬಂದರೆ ಅನುಕೂಲ. ಯಾವ ಥರ ಅಂದರೆ ಆಟೋಮೇಟೆಡ್ ಬಿನ್ಸ್ ಇಡ್ಬೋದು. ಅವರು ಆಟೋಮೇಟೆಡ್ ಬಿನ್ಸ್ ಇಟ್ಟಾಗ ಅಥಾರಿಟಿಗೆ ಯಾವಾಗಲೂ ಮೆಸೇಜ್ ಹೋಗುತ್ತೆ. ಹಾಗಾಗಿ ಸ್ವಲ್ಪ ರೋಗ ಹರಡೋದು ಕಮ್ಮಿ ಆಗುತ್ತೆ, ಆಮೇಲೆ ರೋಡ್ ಕ್ಲೀನಾಗೂ ಇರುತ್ತೆ. ನಾವೇನು ಹೇಳ್ತೀವಿ ಅಂದರೆ ಇದೆಲ್ಲ ಅಫೆನ್ಸ್ ಹೇಳ್ಬೇಕಾದ್ರೆ ಅದೇ ಥರ ಪಬ್ಲಿಕ್ಕಿಗೆ ಎಷ್ಟು ತೊಂದರೆ ಕೊಡಬೇಕೋ ಅದೇ ಥರನೇ ಕೊಡ್ತಾ ಇದ್ದಾರೆ. ಆಯಿತಾ, ಇಲ್ಲಿ ನಡ್ಕೊಂಡು ಹೋಗೋದಕ್ಕಾಗಲ್ಲ. ಆಮೇಲೆ ಆ ಕಸದಿಂದ ಎಷ್ಟೊಂದು ವೈರಸ್ ಎಲ್ಲ ಫಾರ್ಮ್ ಆಗಿ ನಮ್ಮ ಹೆಲ್ತ್ ಇಶ್ಯೂ ಎಲ್ಲ ಆಗುತ್ತೆ. ಆದ್ದರಿಂದ ಈ ಗೌರ್ಮೆಂಟ್ ಬಂದ್ಬಿಟ್ಟು ಇದನ್ನೆಲ್ಲ ನೋಡ್ಬಿಟ್ಟು ಯಾವುದಾದ್ರೂ ಒಂದು ಸೂಕ್ತವಾದ ಕ್ರಮ ಕೈಗೊಳ್ಬೇಕಂತ ಅಂದ್ಬಿಟ್ಟು ನಮ್ಮ ಒಂದು ಅಭಿಪ್ರಾಯ ಅಷ್ಟೇ. ಈ ಥರ ಮಾಡಬಾರ್ದು, ತುಂಬ ಕಷ್ಟ. ಗಲೀಜಲ್ಲಿದ್ದು ಮಾತಾಡೋಕ್ಕಾಗತ್ತಾ? ಇವಾಗ ಪಬ್ಲಿಕ್ ಈ ಥರ ಇದ್ದರೆ ಎಲ್ಲ ಓಡಾಡೋಕ್ಕಾಗಲ್ಲ. ವಾಸನೆ ಗೀಸನೆ ಮಾಡೋದು ಬರೋದು ಕರೆಕ್ಟ್ ಸರಿ ಇಲ್ಲ ಮೇಡಮ್. ಸರಿ ಇಲ್ಲ ಅಂತ ನಾನು ಹೇಳೋ ಮಾತು. ಕ್ಲೀನಾಗಿ ಇಟ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಹೇಳೋ ಮಾತು ಮೇಡಮ್. ಅದು ಸರಿ ಹಾಕೋದು ಕೆಟ್ಟ, ಇದು ಸರಿ ಇದೆಲ್ಲ ಸರಿಯಲ್ಲ. ಇದು ಹಾಕೋದಿಲ್ಲ, ಇದು ಹಾಕೋದ್ರಿಂದ ಅಕ್ಕಪಕ್ಕ ಮನೆಯವರಿಗೆ ರೋಗ ಬರೋದು, ಇದು ಸೊಳ್ಳೆ ಆಗ್ಬೋದು, ರೋಗ ಬರೋದು. ಇದು ಯಾರು ಹಾಕಿದ್ದಾರೆ ಅವರೇ ಕ್ಲೀನ್ ಮಾಡೋದು ಬೆಸ್ಟ್. ಯಾಕೆ ಸಾರ್ವಜನಿಕನೂ ಅನುಕೂಲ ಆಗ್ತದೆ, ಸರ್ಕಾರಕ್ಕೂ ಅನುಕೂಲ ಆಗ್ತದೆ. ಇದು ಒಳ್ಳೆ ನಿರ್ಧಾರ. ಈ ರೀತಿ ಮಾಡಲಾಗಿ ನಮ್ಮ ಒಂದು ನಗರ ಸ್ವಚ್ಛವಾಗಿರಬೇಕು ಅಂದರೆ ಆ ರೂಲ್ಸ್ ತರಲೇಬೇಕು. ಮತ್ತಂದರೆ ಎಲ್ಲಿ ಅವರು ಈ ಥರ ಓಪನ್ ಬಿಟ್ಟಿಲ್ಲಾಗಿ ಎಲ್ಲರೂ ತಂದು ಕಸ ಬಿಸಾಕ್ತಾರೆ. ಅವ್ರ ಜಾಗನ ಪೂರ್ತಿ ಕಾಂಪೌಂಡು ಏನು ಮಾಡಿ ಕ್ಲೀನಾಗಿ ಇಟ್ಕೊಂಡ್ರೆ ಇನ್ನು ಮುಂದೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ. ಖಾಲಿ ಸೈಟ್ಗಳನ್ನ ಒಂದು
ಪರಿಸ್ಥಿತಿ ಯಾವ ರೀತಿ ಇದೆ, ಜೊತೆಗೆ ಇದ್ರ ಬಗ್ಗೆ ಒಂದು ಖಾಲಿ ಸೈಟ್ನ ಮಾಲೀಕರು ಏನ್ ಹೇಳ್ತಾರೆ ಅನ್ನೋದ್ರ ಬಗ್ಗೆ ನಮ್ಮ ಕರೆಸ್ಪಾಂಡೆಂಟ್ ಪ್ರಗತಿ ಶೆಟ್ಟಿ ಅವರು ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ. ಬೆಂಗಳೂರಿನಲ್ಲಿ ಖಾಲಿ ಸೈಟ್ ನಲ್ಲಿ ಕಸ ಹಾಕಬಾರದು, ಕಸ ಇದ್ರೆ ದಂಡವನ್ನ ಹಾಕ್ತೀವಿ ಅಂತ ಎಚ್ಚರಿಕೆಯನ್ನ ಕೊಟ್ಟರು ಕೂಡ ಸಿಟಿ ಜನ ಎಚ್ಚೆತ್ತುಕೊಂಡ ಹಾಗೆ ಕಾಣ್ತಾ ಇಲ್ಲ. ಅನೇಕ ಕಡೆಗಳಲ್ಲಿ ಸೈಟ್ಗಳಲ್ಲಿ ಹಾಗೆ ಕಸದ ರಾಶಿ ತುಂಬಿ ತುಳುಕ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಜನಸಾಮಾನ್ಯರು ಕೂಡ ಈ ಬಗ್ಗೆ ಆಕ್ರೋಶವನ್ನ ಹೊರಹಾಕ್ತಾ ಇದ್ದಾರೆ. ಜಯನಗರ 6th ಬ್ಲಾಕ್ನ ದೃಶ್ಯಾವಳಿ. ಎಲ್ಲಿ ನೋಡಿದರೂ ಕಸದ ರಾಶಿ, ಕಣ್ಣು ಹಾಯಿಸಿದಲ್ಲೆಲ್ಲ ತುಂಬಿ ತುಳುಕುತ್ತಿರುವ ಕಸ. ತಮ್ಮ ಸೈಟಲ್ಲಿರುವ ಕಸವನ್ನ ಸ್ವಚ್ಛ ಮಾಡೋದಕ್ಕೆ ಆಗಸ್ಟ್ 15ರ ಡೆಡ್ಲೈನ್ ಅಂತ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ್ ರಾವ್ ಸಾರ್ವಜನಿಕ ಪ್ರಕಟಣೆ ಹೊರಡಿಸಿದ್ರೂ ಸೈಟ್ ಮಾಲೀಕರು ತಲೆಕೆಡಿಸಿಕೊಂಡ ಹಾಗೆ ಕಾಣಿಸ್ತಿಲ್ಲ. ಕಸದ ರಾಶಿ, ಗಿಡಗಂಟಿಗಳಿಂದ ಅನೇಕ ಸೈಟ್ ಗಬ್ಬೆದ್ದು ನಾರ್ತಾ ಇದೆ. ಈ ಬಗ್ಗೆ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಕೃಷ್ಣ ಬೈರೇಗೌಡ ಅವರ ನೂತನ ಪರಿಕಲ್ಪನೆ ಬಗ್ಗೆ ಜನ ಶ್ಲಾಘಿಸಿದ್ದಾರೆ. ಎಲ್ಲರಿಗೂ ತಲೆನೋವು ಆಗ್ತದೆ, ಎಲ್ಲ ತೊಂದರೆ ಆಗ್ತದೆ ಕಚರ ಹಾಕಿದ್ರೆ. ಜನಗಳೆಲ್ಲ ಅದು ಯೋಚನೆ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಹೆಂಗಿರ್ಬೇಕು ಹಂಗೆ ಆಚರಣೆ ಇರ್ಬೇಕಂತ ಯೋಚನೆ ಮಾಡಬೇಕು. ಒಬ್ಬೊಬ್ರು ಅವ್ರಿಗೇನು ಬಿಡ್ರಿ ನಾವೇನು ಬಿಡ್ರಿ ಅನ್ಕೊಂಡು ಮಾಡೋರು ಮಾಡ್ತಾ ಇದ್ದಾರೆ. ಕಸಾಯ ಇವಾಗ ಏನು ಮುಂಚೆಯಿಂದ ರೂಢಿ ಆಗ್ಬಿಡುತ್ತೆ, ಹೆಂಗಂದ್ರೆ ಹಂಗೆ ಯೂಸ್ ಮಾಡಿ ತಗೊಂಬಂದು ಹಾಕಿರ್ತಾರೆ. ಇವಾಗಿಂದ ಮುಂಚಿಕೆಯಿಂದ ಎಚ್ಚರಿಕೆಯಿಂದ ಕ್ಲೀನ್ ಮಾಡ್ಕೊಂಡು ಕ್ಲೀನಾಗಿ ಮಡಿಕೊಳ್ಳೋದ್ರಿಂದ ಒಳ್ಳೇದು. ಫೈನ್ ಅಂದ್ರೆ ಒಂದ್ಸಲಿ ಫೈನ್ ಹಾಕಿದ್ರೆ ಇನ್ನೊಂದ್ಸಲಿ ಅವ್ರ ಆ ಥರ ಮಾಡಲ್ಲ. ಆ ಕಾರಣಕ್ಕೋಸ್ಕರ ಅವರು ಫೈನ್ ಹಾಕಿರ್ತಾರೆ. ಒಂದು ರೀತಿಯಲ್ಲಿ ಒಳ್ಳೇದು, ಆದರೆ ಅದರ ಒಂದು ಜನಗಳಿಗೆ ಸ್ವಲ್ಪ ಜಾಸ್ತಿ ಕಾಲಾವಕಾಶ ಕೊಟ್ಟು ಆಮೇಲೆ ಒಂದು ತಿಳುವಳಿಕೆ ಕೊಟ್ಟು ಮಾಧ್ಯಮಗಳ ಮೂಲಕ, ನೀವು ಹೇಳಿದ್ರೆ ಟಿವಿ ಈ ಥರ ಟಿವಿಗಳ ಮೂಲಕ, ಪೇಪರ್ ಮೂಲಕ ಸ್ವಲ್ಪ ಜನಗಳಿಗೆ ಎಲ್ಲ ಅವಕಾಶ ಕೊಟ್ಟು ಆಮೇಲೆ ಇದೆಲ್ಲ ಮಾಡಿದಾಗ ಜನಗಳಿಗೆ ಒಂದು ಅನುಕೂಲ ಆಗುತ್ತೆ. ಅದು ಹೊಸ ಒಂದು ಕಾನೂನು ತಂದಿದ್ದಾರೆ. ಯಾಕೆಂದ್ರೆ ನಮ್ಮ ಸ್ವಚ್ಛತೆಯನ್ನು ಕಾಪಾಡೋಕ್ಕೋಸ್ಕರ. ಯಾಕೆಂತಂದ್ರೆ ಆ ಕಸದಿಂದ ಆ ಕಸ ಡ್ರೈನೇಜ್ಗೆಲ್ಲ ಹೋಗಿ ಬ್ಲಾಕ್ ಆಗುತ್ತೆ, ಸೊಳ್ಳೆ ಎಲ್ಲ ಬರುತ್ತೆ, ಆಮೇಲೆ ಆರೋಗ್ಯ ಎಲ್ಲ ಹೆಲ್ತ್ ಇಶ್ಯೂ ಆಗುತ್ತೆ, ಅದರಿಂದ ಗೊಬ್ಬು ವಾಸನೆ ಎಲ್ಲ ಬರುತ್ತೆ. ಅದರಿಂದ ತುಂಬಾ ಪ್ರಾಬ್ಲಮ್ ಆಗ್ತಾ ಇದೆ. ಮಾಡಿರೋದು ಒಳ್ಳೆ ಇದ್ದಾರೆ. ಕಸ ಈಗ ಕೃಷ್ಣ ಬೈರೇಗೌಡರು ಏನ್ ಮಾಡಿದ್ದಾರೆ ಎಲ್ಲ ಕರೆಕ್ಟಾಗಿ ಮಾಡಿದ್ದಾರೆ. ಬೆಂಗಳೂರನ್ನ ಸ್ವಚ್ಛತೆಯಾಗಿ ಇಟ್ಕೊಳ್ಳೋ ತರ ಕರೆಕ್ಟಾಗಿ ಮಾಡಿದ್ದಾರೆ. ಅವ್ರೇನ ಗೌರ್ಮೆಂಟ್ ಮತ್ತೆ ಬಿಬಿಎಂಪಿ ಏನೇನು ಮಾಡ್ತಿದೆ ಅದೆಲ್ಲ ಕರೆಕ್ಟ್ ಆಗಿದೆ ಮೇಡಮ್. ನಗರದಲ್ಲಿ ನಿತ್ಯ ರಸ್ತೆ, ಬೆಸ್ಕಾಂ ಹಾಗೂ ಜಲಮಂಡಳಿ ಕಾಮಗಾರಿಗಳು ನಡೀತಾ ಇರುತ್ತೆ. ಈ ಸಂದರ್ಭದಲ್ಲಿ ದೊಡ್ಡ ಮಟ್ಟದ ತ್ಯಾಜ್ಯವನ್ನ ರಸ್ತೆ ಬದಿ ಬಿಟ್ಟು ಹಾಗೆ ಹೋಗ್ತಿದ್ದಾರೆ. ಇದರಿಂದ ಏನೆಲ್ಲ ಪರಿಣಾಮಗಳು ಉಂಟಾಗ್ತಿದೆ ನೋಡೋಣ. ನಗರದಲ್ಲಿ ಪ್ರತಿನಿತ್ಯ ಒಂದಲ್ಲ ಒಂದು ಕಡೆ ಕಾಮಗಾರಿಗಳು ನಡೀತಾ ಇರುತ್ತೆ. ರಸ್ತೆ ಕಾಮಗಾರಿ, ಜಲಮಂಡಳಿ ಕಾಮಗಾರಿ ಹಾಗೂ ಬೆಸ್ಕಾಂ ಕಾಮಗಾರಿಗಳು ನಡೀತಾ ಇರೋದ್ರಿಂದ ಈ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ತ್ಯಾಜ್ಯ ಕೂಡ ಉಂಟಾಗುತ್ತೆ. ಈ ಒಂದು ತ್ಯಾಜ್ಯವನ್ನ ಅಲ್ಲೇ ರಸ್ತೆ ಬದಿಯೇ ಬಿಟ್ಟು ಹೋಗುವಂತಹ ದೃಶ್ಯಗಳು ಕೂಡ ಮತ್ತೆ ಈಗ ನಗರದಲ್ಲಿ ಕಂಡು ಬರ್ತಾ ಇದೆ. ಈಗ ನಾವು ಜಯನಗರದ 22ನೇ ಮುಖ್ಯ ರಸ್ತೆಯಲ್ಲಿ ಇದೀವಿ. ಈ ಒಂದು ರಸ್ತೆಯಲ್ಲಿ ನೋಡಬಹುದು, ಎಲ್ಲೂ ನೋಡಿದ್ರು ಕೂಡ ರಸ್ತೆ ಬದಿ ತ್ಯಾಜ್ಯ ದೊಡ್ಡ ಮಟ್ಟದಲ್ಲಿ ರಾಶಿಯಾಗಿರೋದು ಕೂಡ ನಾವು ಕಾಣಬಹುದಾಗಿದೆ. ಇತ್ತೀಚೆಗೆ ಇಲ್ಲಿ ಜಲಮಂಡಳಿಯಿಂದ ಒಂದು ಕಾಮಗಾರಿ ನಡೆದಿರುವಂತದ್ದು. ಪೈಪ್ ಹಾಕೋದಕ್ಕೆ ಒಂದು ರಸ್ತೆಯನ್ನ ಹಗ್ದಿದ್ದಾರೆ. ಆದ್ರೆ ಹಗಿದ ಬಳಿಕ ಅಲ್ಲಿ ದೊಡ್ಡ ಮಟ್ಟದ 2 ರಾಶಿ ಮಣ್ಣನ್ನ ರಸ್ತೆ ಬದಿಯೇ ಬಿಟ್ಟು ಹೋಗಿರೋದು ಕೂಡ ನಾವು ನೋಡಬಹುದಾಗಿದೆ. ಈ ಒಂದು ರಾಶಿ ಮಣ್ಣಿನಿಂದಾಗಿ ಇಲ್ಲಿ ಸಂಪೂರ್ಣ ವಾಹನ ಸಂಚಾರ ಅಸ್ತವ್ಯಸ್ತ ಆಗುತ್ತೆ. ಮತ್ತೆ ಇಲ್ಲಿ ಪಾದಚಾರಿಗಳಾಗ್ಲಿ ಮತ್ತೆ ಬೈಕ್ ಸವಾರರು ಓಡಾಡಬೇಕು ಅಂದ್ರೆ ತುಂಬಾ ಅನಾನುಕೂಲ ಕೂಡ ಇಲ್ಲಿ ಕಂಡು ಬರ್ತಾ ಇರೋದನ್ನ ನಾವು ನೋಡಬಹುದು. ಬಹಳ ತೊಂದರೆ ಆಗ್ತಾ ಇದೆ. ರೋಡ್ ಹಳ್ಳ ಪಳ್ಳ ಮಾಡ್ತಾ ಇರೋದು, ವೈಟ್ ಟಾಪಿಂಗ್ ಮಾಡ್ತಾ ಇರೋದ್ರಲ್ಲಿ, ಸೈಡಲ್ಲಿ ಫುಟ್ಪಾತ್ ಸೈಡಲ್ಲೆಲ್ಲ ಪೂರ್ತಿ ಮರಗಳು ಕಟ್ ಮಾಡಿ ಹಾಕಿರೋದು, ಗ್ಯಾರ್ಬೇಜ್ ಐಟಮ್ಸ್ಗಳು ಹಾಕ್ತಾ ಇದ್ದಾರೆ, ಫುಲ್ ಆಗ್ತಾ ಇದ್ದಾರೆ. ರೋಡ್ಗಳು ಬಂದು ಫುಲ್ಲು ಬಹಳ ಅನ್ಯಾಯವಾಗಿದೆ. ಸರ್, ಇದ್ರ ಬಗ್ಗೆ ಏನಾದ್ರು ಕ್ರಮ ತಗೊಬೇಕು. ಇದ್ರ ಬಗ್ಗೆ ಮುಖ್ಯ ಅಧಿಕಾರಿಗಳು ಯಾರಿರ್ತಾರೆ, ಈ ಇನ್ಚಾರ್ಜ್ ಇರ್ತಾರಲ್ಲ, ಇದ್ರ ಕಾರ್ಪೊರೇಟ್ರು, MLAಗಳು ಅವರೆಲ್ಲ ಬಂದು ಇದು ನೋಡ್ಕೊಬೇಕು ಸರ್. ಇಲ್ಲಿ ತುಂಬ ಪಾರ್ಕಿಂಗ್ ಪ್ರಾಬ್ಲಮ್ ಆಗ್ತಾ ಇದೆ. ಇಲ್ಲಿ ನೋಡಿ, ಗಾಡಿ ಎಲ್ಲೆಲ್ಲ ನಿಲ್ಲಿಸಿರ್ತಾರೆ, ಪೊಲೀಸ್ ಎಲ್ಲ ಎತ್ತಾಕೊಂಡು ಹೋಗ್ತಾರೆ. ಕರೆಕ್ಟಾ? ಮತ್ತೆ ಬೆಂಗಳೂರು ಇವಾಗ ತುಂಬ ಗಲೀಜಾಗ್ತಾ ಇದೆ, ಯಾರು ಮೇಂಟೈನ್ ಮಾಡ್ತಾ ಇಲ್ಲ ನೀಟಾಗಿ. ಓಡಾಡೋಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ, ಟ್ರಾಫಿಕ್ ಎಲ್ಲ ಪೂರ್ತಿ. ಅದ್ಮೇ ಎಲ್ಲ ಬಸ್ಸುಗಳು ಎಲ್ಲ ಓಡಾಡೋಕ್ಕೆ ಫುಟ್ಪಾತ್ಸ್ ಇಲ್ಲ, ಇಲ್ಲೇ ಹೋಗೋಕ್ಕೆ ನಡೆಯೋಕ್ಕೆ. ಎಲ್ಲ ಸ್ಟೂಡೆಂಟ್ಸ್ ಇಲ್ಲಿ ನಡ್ಕೊಂಡು ಹೋಗ್ತಾರೆ, ಅವರಿಗೆ ಎಲ್ಲ ಪ್ರಾಬ್ಲಮ್ ಆಗ್ತಾ ಇದೆ. ಈ ಕಟ್ಟೆಗಳೆಲ್ಲ ಹಿಂಗೆ ಅಡ್ಡ ಇದ್ದರೆ ಓಡಾಡಬೇಕಾದ್ರೆ ತೊಂದರೆ ಆಗುತ್ತೆ. ಮತ್ತು ಒಂದೊಂದು ಸತಿ ಸ್ಪೀಡಾಗಿ ಬರ್ತಿರ್ತಾರೆ, ಏನಾನ ಆಗ್ಬೋದು. ಮತ್ತು ಡಸ್ಟು ಎಲ್ಲ
ಕಟ್ಟಿಗೆಗಳೆಲ್ಲ ಇಲ್ಲೇ ಇದ್ರೆ ಧೂಳೆಲ್ಲ ಹಿಡಿದು ಡಸ್ಟ್ ಎಲ್ಲ ಬರ್ತಿರ್ತದೆ. ಬೈ ಚಾನ್ಸ್ ಏನಾದ್ರು ಬಿದ್ದೋದ್ರೆ ಮೂಳೆ ಮುರಿದೋದ್ರೆ ಯಾರು ಸರ್ ಹೊಣೆ? ನನ್ನ ಕುಟುಂಬಕ್ಕೆ ನಾನೇ ಆಧಾರ ಸ್ತಂಭ. ಒಬ್ಬ ಮಗುನ ಇದು ಓದಿಸ್ತಾ ಇದ್ದೀನಿ, ಲಕ್ಷಾಂತರ ರೂಪಾಯಿ ಕಾಲೇಜಿಗೆ ಕಟ್ಟಬೇಕು. ಹೆಚ್ಚು ಕಡಿಮೆ ಆಗಿ ಆದರೆ ಯಾರು ಹೊಣೆ ಹೇಳಿ? ಒಂದೇ ಒಂದು ಕಲ್ಲು ಸಾಕು ಸರ್ ಸ್ಕಿಡ್ಡಾಗಿ ಬಿದ್ದೋಗೋಕೆ. ನೋಡಿ ರಾಶಿಯಲ್ಲಿ ನೋಡಿ ಎಷ್ಟು ರಾಶಿ ಬಿದ್ದಿದೆ ಅಲ್ಲಿ. ಯಾರು ಎತ್ತೋರಿ ಹೊಣೆ? ಯಾರು ಇದಕ್ಕೆ? ಮಾಡೋರಿಲ್ಲ ಅಂದ್ರೆ ಏನ್ ಮಾಡೋದು? ನಾವು ತಾನೇ ಅನುಭವಿಸ್ಬೇಕು, ಪಬ್ಲಿಕ್ ಅನುಭವಿಸ್ಬೇಕು. ಅದಕ್ಕೋಸ್ಕರ ಯಾರು ನಮ್ಮ ಕಷ್ಟ ಯಾರು ಕೇಳ್ತಾರಪ್ಪ? ಹೌದು, ಇಲ್ಲೇ ಅಲ್ಲ, ಎಲ್ಲಾ ಕಡೆನೂ ಅದೇ ತರ ಇದೆ. ಇದೊಂದು ಜೈನರ ಏರಿಯಾದಲ್ಲಿ ಅಲ್ಲ, ಎಲ್ಲಾ ಕಡೆನೂ ಅದೇನೇ ಇದೆ. ತುಂಬಾನೇ ಪ್ರಾಬ್ಲಮ್ ಇದೆ. ಈ ರೋಡಲ್ಲಿ ಆಲ್ಮೋಸ್ಟ್ ಡ್ರೈನೇಜ್ ಓಪನ್ ಮಾಡ್ತಾರೆ. ಮತ್ತೆ ಮೊನ್ನೆ ಒಂದು ಪೈಪ್ ಲೈನ್ ಅಂತ ಉಪಹಾರದರ್ಶಿನಿ ಕಡೆಯಿಂದ ಬರೋದು ಲೈನನ್ನು ಓಪನ್ ಮಾಡಿದ್ರು. ಅದನ್ನ ಒಂದು 15-20 ಡೇಸ್ ಆದರೂ 2 ತಿಂಗಳಾದ್ರೂ ಸರಿ ಮಾಡಿರಲಿಲ್ಲ. ನಾವೇ 2-3 ಸತಿ ಕಂಪ್ಲೇಂಟ್ ಕೊಟ್ಟ ಮೇಲೆ ಅವ್ರು ಬಂದು ಯಾವುದೋ ಒಂದು ರೆಕ್ಟಿಫೈ ಮಾಡಿದ್ರು. ಇವಾಗ ಇದನ್ನ ಡಿಗ್ ಮಾಡಿ ಆಲ್ಮೋಸ್ಟ್ 1 ವೀಕ್ ಆಯ್ತು. ಇದ್ರ ಬಗ್ಗೆ ಯಾರು ತಲೆ ಕೆಡಿಸ್ಕೋತಿಲ್ಲ. ಕೇವಲ ಇದೊಂದು ಕಡೆ ಮಾತ್ರ ಅಲ್ಲ, ನಗರದ ಸಂಪೂರ್ಣ ಚಿತ್ರಣದ ಬಗ್ಗೆ ಆಶಿಕ್ ಹೇಳ್ತಾರೆ, ನೋಡೋಣ. ಒಟ್ಟಾರೆ ಲೆಗಸಿ ವೇಸ್ಟ್ ಅಂತಂದ್ರೆ ಕಟ್ಟಡದ ಅವಶೇಷಗಳು ಅಥವಾ ಇತರೆ ಡೆಬ್ರಿಸ್ಗಳನ್ನ ತೆರವು ಮಾಡೋದಕ್ಕೆ ತ್ಯಾಜ್ಯದಿಂದ ಸ್ವಾತಂತ್ರ್ಯ ಅನ್ನುವಂಥ ಒಂದು ಯೋಜನೆಯನ್ನ, ಅಭಿಯಾನವನ್ನ GBM ಮೂಲಕವಾಗಿ ಸರ್ಕಾರ ಜಾರಿ ಮಾಡಿದೆ. ಇದು ಬೆಂಗಳೂರಿನ ಸೌಂದರ್ಯಕ್ಕೆ ಎಷ್ಟು ಪೂರಕವಾಗಿ ಕೆಲಸ ಮಾಡುತ್ತೆ ಅನ್ನುವಂಥದ್ದು ಈಗಿರುವಂಥ ಪ್ರಶ್ನೆ. ಬೆಂಗಳೂರಿನ ಕ್ಯಾಮರಾ ಪರ್ಸನ್ ರಾಯ್ಡು ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಈಗ ನಮ್ಮ ಬೆಂಗಳೂರಿನ ಇತರ ಪ್ರಮುಖ ಸುದ್ದಿಗಳ ಕ್ವಿಕ್ ರೌಂಡ್.